ಅಪ್ಪ ಅಮ್ಮ ನನ್ನ ಕ್ಷಮಿಸ್ಬಿಡಿ, ನನ್ನ ಕ್ಷಮಿಸ್ಬಿಡಿ. ಏನು ಮಾಡೋದು, ನೀವು ನನ್ನ ಮದುವೆಗೆ ಒಪ್ಪೋದ ಕಾರಣ ನಾನು ಮನೆ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಬಂದೈತಿ. ನೀವಿಲ್ಲ, ನೀವು ಹೊರಗಡೆ ಹೋಗಿದ್ದೀರಾ ಅಂತ ಹೇಳಿ ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ನನಗೆ ಅದನ್ನ ಬಿಟ್ಟು ಬದುಕೋ ಶಕ್ತಿ ಇಲ್ಲ. ನಾನು ಕ್ರಿಶ್ ಮಾಮನ ಮದುವೆ ಆಗೋಕ್ಕಾಗಲ್ಲ. ಅದಕ್ಕೆ ಯಾರಿಗೂ ಗೊತ್ತಿಲ್ಲದೆ ಇರೋ ಹಾಗೆ ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ನನ್ನನ್ನು ಕ್ಷಮಿಸ್ಬಿಡಿ. ನೀವು ನನ್ನ ಇಷ್ಟು ವರ್ಷ ಸಾಕಿ ಸಲಗಿ ದೊಡ್ಡವಳನ್ನ ಮಾಡಿ ನನಗೆ ಎಲ್ಲ ಓದು ವಿದ್ಯೆ ಎಲ್ಲ ಕೊಟ್ಟಿದ್ದೀರಾ. ಆದರೆ ಇವಾಗ ನಾನು ನಿಮ್ಗೆ ಮೋಸ ಮಾಡ್ತಾ ಇದ್ದೀನಿ. ಆದರೆ ಈ ಪ್ರೀತಿ ಕಳ್ಕೊಂಡ್ರೆ ನನಗೆ ಕ್ರಿಶ್ ಮಾಮನ ಜೀವನ ಹಾಳು ಮಾಡೋಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಕಷ್ಟನೋ ಸುಖನೋ ನಾನು ಜೊತೆ ಜೀವನ ಮಾಡಬೇಕು ಅಂತ ಅಂದ್ಕೊಂಡು ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡಿಬಿಟ್ಟಿದ್ದೀನಿ. ನನ್ನನ್ನು ಕ್ಷಮಿಸ್ಬಿಡಿ, ನನ್ನನ್ನು ದ್ವೇಷ ಮಾಡಬೇಡಿ ಅಪ್ಪ ಅಮ್ಮ. ಅಪ್ಪ ನೀವು ದ್ವೇಷ ಮಾಡಲ್ಲ ಅಂತ ಗೊತ್ತು, ಆದರೆ ಅಮ್ಮ ನನ್ನ ದ್ವೇಷ ಮಾಡ್ತಾರೆ. ಯಾಕಂದರೆ ಅವ್ರ ವಿರುದ್ಧವಾಗಿ ನಾನು ನಡ್ಕೊಳ್ತಾ ಇದ್ದೀನಿ ಅಂತ. ಆದರೆ ಏನು ಮಾಡಲಿ, ನನಗಿವಾಗ ಇದು ಬಿಟ್ಟರೆ ಬೇರೆ ದಾರಿನೇ ಗೊತ್ತಿಲ್ಲ. ನಾನು ಬರ್ತೀನಿ. ಅಯ್ಯೋ ಶಿವನ, ಎಲ್ಲ ಹೊಂಟಿ ಬ್ಯಾಗ್ ತೊಗೊಂಡ? ನಿಮ್ಮಪ್ಪ ಅಮ್ಮ ಬೇರೆ ಮನೆಯಾಗಿಲ್ಲ, ನೀನು ನೋಡಿದ್ರೆ ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡಿದಿ. ಯಾಕೆ ಬ್ಯಾಗ್ ತೊಗೊಂಡ? ಯಾವ ಊರಿಗೆ ಹೊಂಟಿ ಈಗ? ಲಕ್ಕಿ, ಎಲ್ಲಿಗೆ ಹೋಗ್ತಾ ಇದೆಯಾ ಬ್ಯಾಗ್ ತೊಗೊಂಡು? ನಾನು ಹೊಟ್ಟೆ ಮಾಡ್ಕೊಂಡ ಆವಾಜ್ ಕೇಳಿ ಓಡಿ ಬನ್ನಿ. ಅಲ್ಲ, ಬ್ಯಾಗ್ ತೊಗೊಂಡು ಎಲ್ಲಿಗೆ ಹೊಂಟಿದಿ? ಸುಂದ್ರಿ ಅಕ್ಕ, ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ನನಗೆ ನಿನ್ನ ಜೀವನದಲ್ಲಿ ಬರೋದಕ್ಕೆ ನನಗೆ ಇಷ್ಟ ಇಲ್ಲ. ನಿನ್ನ ಜೀವನದಲ್ಲಿ ಬಂದು ಅಮ್ಮ ನನ್ನನ್ನು ಬಿಡೋಂಗಿಲ್ಲ. ಕ್ರಿಶ್ ಮಾಮನ್ ಕೊಟ್ಟು ಮದುವೆ ಮಾಡಲೇಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದಾಳೆ. ಅದಕ್ಕೆ ನನಗೆ ಕ್ರಿಶ್ ಮಾಮನ ಮದುವೆ ಹಾಕೋ ಇಷ್ಟ ಇಲ್ಲ. ಈ ಕಡೆ ಆ ದಿನ ಬಿಟ್ಟು ಬದುಕೋ ಶಕ್ತಿನೂ ಇಲ್ಲ. ಅದಕ್ಕೆ ಅಮ್ಮ ಕೋಪ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ, ನನ್ನನ್ನು ದ್ವೇಷ ಮಾಡಿದ್ರೆ ಮಾಡಲಿ ಅಂತ ನಾನು ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡಿದ್ದೀನಿ. ನನ್ನನ್ನು ಕ್ಷಮಿಸ್ಬಿಡಿ. ಇದಕ್ಕೆ ಅಪ್ಪನ ಸಪೋರ್ಟು ಇದೆ. ಅಪ್ಪನೂ ಒಪ್ಪಿಗೆ ಕೊಟ್ಟಿದ್ದಾರೆ. ಅಪ್ಪಂಗೆ ಹೇಳೇನೆ ನಾನು ಹೋಗ್ತಾ ಇರೋದು. ನೀವು ನನ್ನನ್ನು ತಡಿಬೇಡಿ. ನೋಡು ಲಕ್ಕಿ, ನೀನು ಹೇಳೋದು ನಿಜ. ಆದರೆ ಈ ರೀತಿ ನೀನು ಮನೆ ಬಿಟ್ಟು ಹೋಗೋದು ಸರಿಯಲ್ಲ. ಮಂದಿ ಎಲ್ಲ ಜನ ಎಲ್ಲ ಏನು ಮಾತಾಡ್ತಾರಂತ ಗೊತ್ತಾ ನಿನಗೆ? ಜನ ಏನಕ್ಕ 100 ಥರ ಮಾತಾಡ್ತಾರೆ. ಆದರೆ ಜೀವನ ಅನ್ನೋದು ಒಂದೇ ಒಂದು ಸರಿ ಬರೋದು. ಅದನ್ನ ನಾವು ಕಳ್ಕೊಂಡ್ಬಿಟ್ರೆ ಯಾವತ್ತೂ ನಾವು ಅಂದ್ಕೊಂಡಿದ್ದು ಸಿಗಲ್ಲ. ನಾವು ಎಷ್ಟೇ ಕಷ್ಟಪಟ್ಟರೂ ಬರಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು, ನನ್ನನ್ನು ತಡಿಬೇಡಿ. ನಿಮ್ಮ ಕೈ ಮುಗಿತೀನಿ. ಕಷ್ಟನೋ ಸುಖನೋ ನಾನು ಆದಿ ಜೊತೆಗೆ ಬದುಕಬೇಕು ಅನ್ನೋ ನಿರ್ಧಾರ ಮಾಡಿಬಿಟ್ಟಿದ್ದೀನಿ. ನಾನು ಹೋಗಬೇಕು. ಜನ ಕೂತ್ರು ಅಂತಾರೆ, ನಿಂತರು ಅಂತಾರೆ, ಮಲ್ಕೊಂಡ್ರು ಅಂತಾರೆ, ಹೊರಗೆ ಹೋದ್ರು ಅಂತಾರೆ, ಡ್ರೆಸ್ ಈ ಥರ ಹಾಕೊಂಡ್ರು ಅಂತಾರೆ, ತೆಳ್ಳಗಿದ್ರು ಅಂತಾರೆ, ದಪ್ಪಿದ್ರು ಅಂತಾರೆ, ಗಿಡ್ಡಿದ್ರು ಅಂತಾರೆ, ಉದ್ದಿದ್ರು ಅಂತಾರೆ. ಹಾಗಂತ ನಮ್ಮ ಜೀವನನ ಜನಗಳ ಕೈಯ ಕೊಟ್ಟು ನಾವು ಕೂತ್ಕೊಳ್ಳೋಕ್ಕಾಗುತ್ತಾ? ಇಲ್ಲ. ನಮ್ಮ ಜೀವನ ನಮ್ಮ ಕೈಯಲ್ಲಿರುತ್ತೆ. ಯಾರು ಏನಾದರೂ ಮಾತಾಡಲಿ, ಅದೆಲ್ಲ ನನಗೆ ಸಂಬಂಧಪಟ್ಟೇ ಇಲ್ಲ. ನನಗೆ ಹೇಗೆ ಅನಿಸುತ್ತೆ ನಾನು ಹಾಗೆ ಮಾಡ್ತೀನಿ. ಆದರೆ ಸುಂದರಿ ಅಕ್ಕ, ಒಂದು ನೀನು ನಿನ್ನ ಜೀವನದಲ್ಲಿ ಕ್ರಿಶ್ ಮಾಮನ ಯಾರಿಗೂ ಬಿಟ್ಕೊಡ್ಬೇಡ. ಯಾಕಂದರೆ ಕ್ರಿಶ್ ಮಾಮ ಮುತ್ತಿನಂಥ ಗಂಡ ಅಂಥವ್ರು ಯಾವತ್ತೂ ಸಿಗಲ್ಲ. ನಿನಗೆ ಸಿಕ್ಕಿದ್ದಾರೆ, ಅಷ್ಟು ಪುಣ್ಯ ಮಾಡಿದೀಯ. ಅವ್ರನ್ನ ಕಳ್ಕೊಬೇಡ ಅಕ್ಕ, ಕಳ್ಕೊಬೇಡ. ಲಕ್ಕಿ, ನಾನು ಹೇಳೋದನ್ನು ಕೇಳ. ಇಲ್ಲಿ ನಾವು ಏನು ನಿರ್ಧಾರ ಮಾಡಿದ್ದೀವಿ ಅಂತ ನಿನಗೆ ಗೊತ್ತಾ? ನಾವು ಏನು ನಿನಗೆ ಪ್ಲ್ಯಾನ್ ಹೇಳಿದ್ದು ಅದನ್ನೆಲ್ಲ ಮರ್ತ್ಬಿಟ್ಟು ನೀನು. ನಾವು ಆ ಪ್ಲ್ಯಾನ್ ಪ್ರಕಾರ ಮಾಡಬೇಕು ಅಂತ ಹೇಳಿದ್ದೀವಲ್ಲ. ಈ ಮದುವೆನ ಹೇಗೆ ನಿಲ್ಲಿಸಬೇಕು ಅಂತ ನಿನ್ನ ಮುಂದೆಲ್ಲ ಹೇಳಿದ್ದೀವಿ. ಆದ್ರೂ ಯಾಕೆ ನೀನು ಈ ರೀತಿ ದೊಡ್ಡ ಡಿಸಿಷನ್ನ ತೊಗೊಳತ್ತಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಹೇಳಿದೀಯಾ ನಿಜ ಸುಂದರಿ ಅಕ್ಕ, ನಾನು ತಡ್ಕೊಂಡೆ. ಇವತ್ತಲ್ಲ ನಾಳೆ ಅಮ್ಮ ಸಾರಿ ಹೋಗ್ತಾಳೆ, ಒಪ್ಕೋತಾಳೆ ಅಂತ ಅಂದ್ಕೊಂಡೆ. ಆದರೆ ಇಲ್ಲ, ಅಮ್ಮ ಹೇಗಾದರೂ ಮಾಡಿ ಕ್ರಿಶ್ ಮಾವನ ಜೊತೆ ಮದುವೆ ಮಾಡಲೇಬೇಕು ಅಂತ ಒಂದೇ ಇದ್ರ ಮೇಲೆ ನಿಂತು ಬಿಟ್ಟಿದ್ದಾಳ. ಹಾಗಾಗಿ ಈ ಮದುವೆ ನಿಲ್ಸೋಕ್ಕಾಗಲ್ಲ. ನಾವೇನೇ ಪ್ಲ್ಯಾನ್ ಮಾಡಿದ್ರು, ನಾವೇನೇ ಉಪಾಯ ಮಾಡಿದ್ರು ಅದೆಲ್ಲ ವರ್ಕೌಟ್ ಆಗಲ್ಲ ಅಂತ ಅನಿಸ್ತಾ ಇದೆ ನನಗೆ. ಅದಕ್ಕೆ ನಾನು ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡಿದ್ದೀನಿ. ಪ್ಲೀಸ್ ನನ್ನನ್ನು ತಡಿಬೇಡಿ, ನನ್ನನ್ನು ಹೋಗೋದು ಬಿಟ್ಟುಬಿಡಿ ಅಕ್ಕ. ನೋಡು ಲಕ್ಕಿ, ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ. ನನ್ನ ಮೇಲೆ ನಂಬಿಕೆ ಇಲ್ಲ ಅಂದರೆ ಹೇಳು, ಇವಾಗಲೇ ಮನೆ ಬಿಟ್ಟು ಹೋಗು. ನಾನು ಬೇಡ ಅನ್ನಲ್ಲ. ನಾನು ನಿನಗೆ ಮಾತು ಕೊಡ್ತಾ ಇದ್ದೀನಿ. ನಾನು ಡೆಲಿವರಿ ಆದರೂ ಪರವಾಗಿಲ್ಲ, ನಿನ್ನ ಆ ದಿನ ಒಂದು ಮಾಡೋ ಜವಾಬ್ದಾರಿ ನಂದು. ನಾನು ನಿಮ್ಮಿಬ್ಬರನ್ನೂ ಒಂದು ಮಾಡ್ತೀನಿ. ಎಲ್ಲರ ಮುಂದೆ ಅವರೇ ಅಕ್ಷತೆ ಕಾಳು ಹೋಗೋದು ನೀನು ಮದುವೆ ಮಾಡಬೇಕು. ಆ ರೀತಿ ನಾನು ಮಾಡ್ತೀನಿ. ಪ್ಲೀಸ್ ಹೇಗಾದರೂ ಮಾಡಿ ನೀನು ಧೈರ್ಯ ತಂದ್ಕೋ. ಮದುವೆ ಡೇಟ್ವರೆಗೂ ಆರಾಮಾಗಿ ಕೂಲಾಗಿ ಇರು. ನಾನು ಹೇಗೆ ಮಾಡ್ತೀನಿ ಅಂತ ಅವಾಗ ನೀನು ನೋಡುವಂತೆ. ಹಾಂ, ಹೌದವ್ವ, ಸುಂದ್ರಿ ಹೇಳೋದು ಎಲ್ಲ ಕರೆ ಐತಿ. ಆಕಿ ಹೇಳ್ದಂಗೆ ಮಾಡಿದಂಗೆ ಹೇಳ್ತಾಳ. ಅದಕ್ಕೆ ನೀನು ಆಕಿ ಮಾತಾ ಕೇಳ. ನೀನು ನನ್ನ ಮಗಳಂತ ನಾನು ನಿನಗೆ ಹೇಳಾಕತ್ತಾನ. ನಾನು ಹೊರಗಿನಕಂತ ಅಂದ್ಕೊಂಡಿಲ್ಲ. ಇದಕ್ಕೆಲ್ಲ ಕಾರಣ ನಾನೇ ಆಗೇನಿ. ನನ್ನಿಂದಾನ ಇದಕ್ಕೆಲ್ಲ ಸಮಸ್ಯೆ. ನಾನು ಒಬ್ಬಳಿ ಮನೆಗೆ ಬರಲಿಲ್ಲ ಅಂದಿದ್ರೆ ನಿನ್ನ ಜೀವನನೂ ಈ ರೀತಿ ನರಕದಾಗ ಒದ್ದಾಡುವಂಗೆ ಆಗ್ತಿರ್ಲಿಲ್ಲ ಸುಂದ್ರವ್ವ. ಆಮೇಲೆ ನನ್ನ ಮಗಳ ಜೀವನನೂ ಆಗ್ತಿರ್ಲಿಲ್ಲ. ಎಲ್ಲ ನನ್ನಿಂದಾನ. ನಾನು ನನ್ನ ಕೈಯಾರೆ ಎಲ್ಲರ ಜೀವನನೂ ಹಾಳು ಮಾಡತ್ತನಂತ ಅನ್ಸಕತ್ತವ ಸುಂದ್ರಿ. ನಾನು ಒಬ್ಬಾಕಿ ಮನೆಗೆ ಬರ್ದಿದ್ರೆ ಎಲ್ಲ ಚಲೋನ ಇರ್ತಿತ್ತು. ಗೌರಕ್ಕ, ನೀನು ಏನು ಮಾಡ್ತಿದ್ದಿ? ಆ ಹನಿ ಬರ್ದಾಗ ಹಂಗೆ ಬರ್ದಿರ್ತಾನ ಬ್ರಹ್ಮ. ಹಂಗೆ ಆಗಬೇಕು ಅಂತ ಬರ್ದಿದ್ರೆ ಯಾರ ಕೈಯಿಂದ ಏನು ಮಾಡೋಕ್ಕಾಗ್ತೈತಿ? ಆದರೆ ನೀನು ಯಾಕೆ ಈ ರೀತಿ ನಿನ್ನ ಮೇಲೆ ಎಲ್ಲನೂ ಹಾಕೊಳತ್ತಿದ್ದಿ? ನೀನು ಈ ರೀತಿ ಎಲ್ಲ ಮಾತಾಡೋಕೆ ಹೋಗ್ಬೇಡ ಗೌರಕ್ಕ. ಇದ್ರಲ್ಲಿ ನಿಂದೇನು ತಪ್ಪೈತಿ?
ಅದು ಆಗೋದಿತ್ತು ಆಗೈತಿ, ನೀರು ಬರೋದಿತ್ತು ಬಂದಿದ್ದಿ. ಅದನ್ನ ಬಿಟ್ಟು ಈ ವಿಷಯ ಎಲ್ಲ ಇವಾಗ ಯಾಕೆ ಮಾತಾಡತ್ತಿದ್ದಿ? ಇಲ್ಲ ಸುಂದ್ರಿ, ಇಲ್ಲ. ಎಲ್ಲಾಗಿದ್ದು ನನ್ನಿಂದ ನಿನ್ನ ಜೀವನದಾಗ ಇವ್ರವ್ವ ಆಟ ಆಡತ್ತಾಳ, ಪ್ರೇಮಕ್ಕ ಆಟ ಆಡುವಂಗೆ ಆಗತೈತಿ. ಈಗ ನನ್ನಿಂದಾಗೆ ನೀನು ಒಂದು ಮಾತು ಮಾತಾಡಿದಕ್ಕೆ ಸುಂದ್ರಿ ಜೊತೆ ಕೃಷಿ ಅವ್ರ ಜೊತೆ ನಿನ್ನನ್ನು ಇದು ಎಲ್ಲಕ್ಕಿನ ಕೊಟ್ಟು ಮದುವೆ ಮಾಡ್ಸಕ್ಕೆ ನಿಂತಾಳು ಪ್ರೇಮಕ್ಕ. ಅದು ಯಾರಿಂದ? ನನ್ನಿಂದ. ನನ್ನ ಪರವಾಗಿ ನೀನು ಮಾತಾಡಿದ್ಯಾನೋ ಒಂದೇ ಒಂದು ಕಾರಣಕ್ಕೆ ನಿನ್ನ ಜೀವನನ ಹಾಳು ಮಾಡಕ್ಕೆ ಹೊಂಟಾರ. ಅಂದ್ರೆ ಎಲ್ಲ ಆಗ್ತಿರೋದು ನನ್ನಿಂದನ. ಈಗ ನನ್ನ ಮಗಳು ಆಗಬೇಕಾಗಿರೋ ನನ್ನ ಲಕ್ಕಿನೂ ಇವಳ ಜೀವನನೂ ಹಾಳು ಮಾಡಕ್ಕೆ ಹೊಂಟಾರ. ಇವಳು ಇಷ್ಟಪಟ್ಟಿರೋ ಹುಡುಗನ ಜೊತೆ ಮದುವೆ ಮಾಡೋದು ಬಿಟ್ಟ ಇಷ್ಟ ಇಲ್ದಿರೋನ ಜೊತೆ ಮದುವೆ ಮಾಡ್ಸತ್ತಾರ. ಆಕೆ ನೀನು ಎಷ್ಟು ಮಾತಾಡೋದು ಗೊತ್ತೈತಿ, ಆದರೂ ಅವರು ಒಂದು ಮಾತನ್ನು ಕಿವಿ ಮೇಲೆ ಹಾಕೋದ. ನೀನು ಸತ್ರು ಪರವಾಗಿಲ್ಲ, ನಾನು ನಿನ್ನ ಹೆಣದ ಜೊತೆನೇ ಕೃಷಿ ಕೊಟ್ಟು ಮದುವೆ ಮಾಡಿಸ್ತೀನಿ ಅಂತ ಹೇಳಿಬಿಟ್ರೆ ಗೊತ್ತೈತಿ. ಆ ಮಾತನ್ನ ಕೇಳಿ ನನಗೆ ಎದೆ ಹೊಡೆದಂಗಾತವ, ಎದೆ ಹೊಡೆದಂಗಾತು ಸುಂದ್ರಿ, ಎದೆ ಹೊಡೆದಂಗಾತು. ಏನು ಹೇಳ್ತಾ ಇದೀಯ ಗೌರಕ್ಕ? ಆಂಟಿ ಹಂಗಂದ್ರ? ಆಂಟಿ ಆ ರೀತಿ ಎಲ್ಲ ಮಾತಾಡಿದ್ರ? ಅದಕ್ಕೇನಾ ಲಕ್ಕಿ ನೀನು ಮನೆ ಬಿಟ್ಟು ಹೋಗ್ತಾ ಇರೋದು? ಹೌದು ಅಕ್ಕ. ಸುಂದ್ರಿ ಅಕ್ಕ, ಇವಾಗಾದರೂ ಗೊತ್ತಾಯ್ತಾ ನಾನು ಯಾಕೆ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ? ನಾನು ಸತ್ರು ಪರವಾಗಿಲ್ಲ, ನಾನು ಹೆಣದ ಜೊತೆಗೆ ಕೃಷ್ಣ ಮಾಮನ ಮದುವೆ ಮಾಡಿಸ್ತೀನಿ, ಸುಂದ್ರಿಗೆ ತಕ್ಕ ಶಿಕ್ಷೆ ಕೊಡಿಸ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಯಾವುದೂ ಬೇಡ, ಎಲ್ಲ ನಾನಿಲ್ಲಿದ್ದರೆ ತಾನೇ ಅಂತ ಅಂದ್ಕೊಂಡು ನಾನು ಇಲ್ಲಿಂದ ಹೋಗೋ ನಿರ್ಧಾರ ಮಾಡಿದ್ದೀನಿ. ಪ್ಲೀಸ್ ಸುಂದ್ರಿ ಅಕ್ಕ, ನನ್ನ ಇಲ್ಲಿಂದ ಹೋಗೋಕೆ ಬಿಟ್ಬಿಡು. ನಾನು ಆದಿ ಜೊತೆಗೆ ಜೀವನ ಮಾಡಬೇಕು. ನನಗೆ ನನ್ನ ಆದಿ ಬೇಕು. ನನಗೆ ಯಾರೂ ಬೇಡ, ನನಗೆ ಅಪ್ಪ ಅಮ್ಮ ಯಾರೂ ಬೇಡ, ನನಗೆ ಆದಿ ಒಬ್ಬನಿದ್ರೆ ಸಾಕು. ಏನು ಮಾತಾಡ್ತಿದ್ದೀನಿ ಲಕ್ಕಿ? ಇಷ್ಟು ದಿನ ನಿನ್ನ ಅಪ್ಪ ಅಮ್ಮ ನನಗೋಸ್ಕರ ಎಷ್ಟು ಕಷ್ಟಪಟ್ಟಾರಂತ ನಿನಗೆ ಗೊತ್ತಾ? ನಿಮ್ಮಮ್ಮ ಅಷ್ಟೆಲ್ಲ ಅನಿಸ್ಕೊಂಡ್ರು ತವ್ರ ಮನೆಗೆ ಬಂದಿರೋದಕ್ಕೆ ಕಾರಣ ಏನಂತ ಗೊತ್ತಾ? ಅವರು ಅಲ್ಲಿ ಎಷ್ಟು ಕಷ್ಟಪಟ್ಟರು, ಇಲ್ಲಿ ಬಂದು ಅಷ್ಟೇ ಕಷ್ಟಪಟ್ಟಿದ್ದಾರೆ. ನಿಮ್ಮಪ್ಪ ಮಾಡಿರೋದು ಒಂದೆರಡು ಅಲ್ಲ. ಅದನ್ನು ಹೇಳಿದ್ರೆ ನೀನು ಎಷ್ಟು ನೋವು ಆಗ್ತದಂತ ಗೊತ್ತಾ? ಇದನ್ನೆಲ್ಲ ಮುಚ್ಚಿಟ್ಕೊಂಡು ನನ್ನ ಮಗಳ ಜೀವನ ಆರಾಮಾಗಿರಬೇಕು, ನನ್ನ ಮಗಳು ನೆಮ್ಮದಿಯಾಗಿರಬೇಕು ಅನ್ನೋದಕ್ಕೆ ನನ್ನ ಗಂಡನ ಜೊತೆ ಕೊಟ್ಟು ನಿನ್ನ ಮದುವೆ ಮಾಡಿಸ್ಬೇಕಂತ ನಿರ್ಧಾರ ಮಾಡಿದ್ದಾರೆ. ಬೇರೆಯವ್ರು ಕೊಟ್ಟರೆ ನನ್ನ ಮಗಳ ಜೀವನ ಎಲ್ಲಿ ಹಾಳಾಗುತ್ತೋ, ನನ್ನ ಮನೇಲಿರೋ ನಮ್ಮ ಅಣ್ಣನ ಮಗಗೆ ಕೊಟ್ಟರೆ ನನ್ನ ಮಗಳು ನನ್ನ ಕಣ್ಣು ಮುಂದೆ ನೆಮ್ಮದಿಯಾಗಿ ಜೀವನ ಮಾಡ್ತಾಳೆ ಅನ್ನೋದು ನಿಮ್ಮಮ್ಮನ ಯೋಚನೆ ಆಗಿದೆ ಹೊರತು ನನ್ನ ಜೀವನ ಹಾಳು ಮಾಡ್ಬೇಕಂತಾಗಲಿ ನಿನ್ನ ಜೀವನ ಹಾಳು ಮಾಡ್ಬೇಕಂತಾಗಲಿ ಅಲ್ಲ. ಅದು ನಿಮ್ಮಮ್ಮ ಪಟ್ಟಿರೋ ಕಷ್ಟದಿಂದ. ನಿಮ್ಮಮ್ಮನ ಉದ್ದೇಶದಲ್ಲಿ ಕೆಟ್ಟ ಉದ್ದೇಶ ಇರ್ಬೋದು, ಆದ್ರೆ ಅವಳ ಮನಸ್ಸಲ್ಲಿ ತಾಯಿ ಪ್ರೀತಿ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಿ. ಎಷ್ಟು ನೋವು ಆಗುತ್ತೆ ಅಂತ ಅನ್ಕೊಂಡಿದ್ಯಾ? ತಾಯಿ ಯಾವತ್ತಿದ್ರು ತಾಯಿನೇ ಲಕ್ಕಿ. ಅಮ್ಮನ್ನ ದೂರ ಬೇಡ, ನಾನು ಹೇಳೋದನ್ನ ಕೇಳು. ಇಲ್ಲ ಸುಂದರಿ ಅಕ್ಕ, ನೀವೇನು ಹೇಳಿದ್ರು ಅಷ್ಟೇ. ನಾನಂತೂ ಆದಿನ ಹತ್ರ ಹೋಗಲೇಬೇಕು. ನನ್ನನ್ನು ತಡಿಬೇಡಿ. ಅಕಸ್ಮಾತ್ ನನ್ನ ತಡೆದು ಈ ಮದುವೆ ಏನಾದರೂ ಆಗೋ ಥರ ಮಾಡಿದ್ರೆ ನಾನು ಮಾತ್ರ ಜೀವಂತವಾಗಿ ಇರಲ್ಲ. ನಾನು ನಿನಗೆ ಮಾತು ಕೊಡ್ತಾ ಇದ್ದೀನಿ, ಆದಿ ಜೊತೆಗೆ ನಿನ್ನ ಮದುವೆ ಮಾಡಿಸ್ತೀನಿ. ಇದು ನನ್ನ ಮಗು ಮೇಲೆ ಆನೆ. ನೋಡು, ನನ್ನ ಮಗು ಮೇಲೆ ಆನೆ ಮಾಡಿ ನಾನು ನಿನಗೆ ಮಾತು ಕೊಡ್ತಾ ಇದ್ದೀನಿ. ನನ್ನ ಹೊಟ್ಟೆಲಿರೋ ಮಗು ಮೇಲೆ ಆನೆ ಮಾಡ್ತಾ ಇದ್ದೀನಿ. ನಿನ್ನ ಮದುವೆನ ಆದಿ ಜೊತೆ ಮಾಡಲಿಲ್ಲ ಅಂದರೆ ಅವಾಗ ನೀನು ಹೇಳು. ಆದಿ ಜೊತೆಗೆ ಎಷ್ಟೇ ಕಷ್ಟ ಆಗಲಿ ನಿನ್ನ ಮದುವೆನ ನಾನು ಮಾಡಿಸ್ತೀನಿ. ಇಲ್ಲೇ ಗೌರಕ್ಕನೂ ಇದ್ದಾಳೆ. ಹಾಂ, ನಾನು ನಿನಗೆ ಮಾತು ಕೊಡ್ತಾ ಇದ್ದೀನಿ. ಇವಾಗ ನಿಮ್ಮ ಅಪ್ಪ ಅಮ್ಮ ಬರೋ ಅಷ್ಟರಲ್ಲಿ ನೀನು ಒಳಗಡೆ ಹೋಗಿರು. ನೀನು ಮನೆ ಬಿಟ್ಟು ಹೋಗ್ತಾ ಇದೆಯಾ ಅಂತ ಅವ್ರಿಗೆ ಗೊತ್ತಾಗಬಾರ್ದು, ಸರಿನಾ? ಟೈಮ್ ಬಂದಾಗ ನಾನು ಏನು ಮಾಡಬೇಕು ಅನ್ನೋದನ್ನ ನಿನಗೆ ಹೇಳ್ತೀನಿ. ಇನ್ನೊಂದು ವಾರದಲ್ಲಿ ನಿಮ್ಮಮ್ಮ ಮದುವೆ ಇಟ್ಕೊಂಡಿದ್ದಾರೆ. ಆ ಮದುವೆಗೆ ಕ್ರಿಶ್ಚನು ಒಪ್ಕೊಳ್ಳೋ ರೀತಿ ನಾನು ಮಾಡಿದ್ದೀನಿ. ಆದಿಗೆ ಕರೆಸು, ಆದಿ ಹತ್ರ ನಾನು ಮಾತಾಡಬೇಕು. ಅಲ್ಲಿ ಮನೆಗೆ ಬರೋಕ್ಕೆ ಹೇಳು, ನಾನು ಅಲ್ಲೇ ಮಾತಾಡ್ತೀನಿ. ನಾವು ಮಾಡಿರೋ ಪ್ಲ್ಯಾನ್ನ ಆದಿ ಮುಂದೆ ಎಲ್ಲನೂ ಹೇಳ್ತೀನಿ. ಡೀಟೇಲಾಗಿ ಹೇಳಿ ನೀವಿಬ್ಬರು ಮದುವೆ ಆಗೋ ಥರ ನಾನು ಮಾಡ್ತೀನಿ. ನಮ್ಮ ಪ್ಲ್ಯಾನ್ ಯಾವತ್ತಿದ್ರೂ ವರ್ಕೌಟ್ ಆಗಲೇಬೇಕು, ಅದು ಹಾಳಾಗಬಾರ್ದು. ಅದೇನಾದರೂ ವರ್ಕೌಟ್ ಆಗಲಿಲ್ಲ ಅಂದರೆ ಪ್ಲ್ಯಾನ್ ಬಿನೂ ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು ನಾನು ಕ್ರಿಶ್ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿದ್ದೀನಿ. ನೀನು ಯಾವುದಕ್ಕೂ ಹೆದರಬೇಡ, ನಿನ್ನ ಮದುವೆ ಆದಿ ಜೊತೆಗೆ ಆಗುತ್ತೆ, ಸರಿನಾ? ನೀನು ಕೊಟ್ಟಿರೋ ಮಾತಿಗೋಸ್ಕರ ನಾನು ಮನೆ ಒಳಗೆ ಹೋಗ್ತಾ ಇದ್ದೀನಿ ಸುಂದರಿ ಅಕ್ಕ. ಅಕಸ್ಮಾತ್ ಏನಾದರೂ ಅದು ಮೀರಿದ್ರೆ ನನ್ನನ್ನು ಹೆಣವಾಗಿ ನೋಡಬೇಕಾಗುತ್ತೆ. ಇದಂತೂ ನೆನ್ಪಿಟ್ಕೊಳ್ಳಿ. ನಿಮ್ಮ ಮಾತಿಗೆ ಬೆಲೆ ಕೊಡ್ತಾ ಇದ್ದೀನಿ. ಯಾರ ಮಾತು ಕೇಳ್ದಿರೋಳು ನಾನು. ನಿಮ್ಮ ಮಾತನ್ನ ಕೇಳಿ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಾನು ಒಳಗೆ ಹೋಗ್ತಾ ಇದ್ದೀನಿ. ನಾನು ಅದು ಒಂದು ಮಾಡ್ತೀರಿ ಅನ್ನೋ ಒಂದು ಕಾರಣಕ್ಕೆ. ಇಲ್ಲ ಅಂದಿದ್ರೆ ನಾನು ಯಾರ ಮಾತನ್ನು ಕೇಳೋ ಸ್ಥಿತಿಲೇ ಇರಲಿಲ್ಲ. ನಿನ್ನ ಸಿಚುವೇಶನು ನನಗೂ ಅರ್ಥ ಆಗುತ್ತೆ. ಲಕ್ಕಿ, ನಾನು ಇದನ್ನೆಲ್ಲ ಫೇಸ್ ಮಾಡೇ ಬಂದಿರೋದು. ನಾನು ಪ್ರೀತಿ ಮಾಡಿನೇ ಕೃಷ್ಣ ಮದುವೆಯಾಗಿ ಬಂದಿರೋದು. ಇದ್ರದ್ದೆಲ್ಲ ನನಗೂ ಗೊತ್ತೈತಿ. ನೀನು ಏನು ಯೋಚನೆ ಮಾಡಬೇಡ, ಸರಿನಾ? ನಿನ್ನ ಆದಿ ಮದುವೆ ನಡೆಯುತ್ತೆ. ನಾನು ಮಾಡಿಸ್ತೀನಿ, ಯೋಚನೆ ಮಾಡಬೇಡ. ಸರಿ ಅಕ್ಕ, ನಾನು ಅದನ್ನ ಅಂದ್ಕೊಂಡೀನಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊಲ್ರು ಹೆಂಗದ್ರಿ, ಎಲ್ಲರೂ ಚಲೋ ಅದ್ರಿ ಅಂತ ಅನ್ಕೊಂಡಿನಿ. ನಮ್ಮ ವೀಡಿಯೋಸ್ ಹೆಂಗೆ ಬರತ್ತಾವ ನೋಡಿರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿ. ನಾನು ಏನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಹೆಂಗಿತ್ತು, ಯಾವ ರೀತಿ ಇತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ನೋಡಿ ಹೊಸಬರೆಲ್ಲ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಹಾಗೆ ನಮ್ಮ ಒಂದು ಹೊಸ ಚಾನಲ್ನ ಕಂಟಿನ್ಯೂ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. UK ಕನ್ನಡ ಇಂಟ್ರೆಸ್ಟಿಂಗ್ ಸ್ಟೋರಿ ಅಂತ ಇತ್ತು. ಸೊ ಅದನ್ನು ಮತ್ತೆ ನಾನು ಚೇಂಜ್ ಮಾಡಿ ಅದರಲ್ಲಿ ಕಾರ್ಟೂನ್ ವೀಡಿಯೋಸ್ಗಳನ್ನ ಹಾಕ್ತೀನೋ ಅಥವಾ ಯಾವ ವಿಡಿಯೋಗಳನ್ನ ಹಾಕ್ತೀನಿ ಅಂತ ಹೇಳಿ ನೋಡಿ ನನಗೆ ಸಪೋರ್ಟ್ ಮಾಡಿ. ನಿಮ್ಗೆಲ್ರಿಗೂ ಯೂಸ್ ಆಗೋ ಥರ ಒಂದು ವಿಡಿಯೋಗಳನ್ನ ಅದರಲ್ಲಿ ಬರುತ್ತೆ. ಸೊ ನೋಡಿ ಅದರ ಹೆಸರನ್ನ ನಾನು ಚೇಂಜ್ ಮಾಡೋ ಅಷ್ಟರಲ್ಲಿ ನೀವು ನನಗೆ ಸಪೋರ್ಟ್ ಮಾಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಸ್ಟೋರಿಗಳು ಅದರಲ್ಲಿ ಬರುತ್ತೆ. ಯಾವ ರೀತಿ ಬರುತ್ತೆ, UK ಕನ್ನಡ ಕಾರ್ಟೂನ್ ಇಂಟ್ರೆಸ್ಟಿಂಗ್ ಸ್ಟೋರಿ ಯಾವ ರೀತಿ ಬರುತ್ತೆ ಅಂತ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.